ಮೊನ್ನೆ ಕೇರಳದ ಒಂದು ನ್ಯೂಸ್ ಬರುತ್ತೆ, 3 ಟೀಚರ್ಸ್ಗಳು ಈ ಒಂದು ಡ್ರಗ್ ಮಾಫಿಯಾದಲ್ಲಿ ಇನ್ವಾಲ್ವ್ ಆಗಿ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಕೇಸ್ನ ಓದ್ತಾ ಈ ಕಂಟೆಂಟ್ ನಾನು ಮಾಡಲೇಬೇಕು ಅಂತ ಅನಿಸ್ತು. ಯಾಕೆ ಅಂತಂದ್ರೆ ದಟ್ಸ್ ವೆರಿ 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 ಇಂಟ್ರೆಸ್ಟಿಂಗ್. ಹೇಗೆ ಈ ಒಂದು ಡ್ರಗ್ ಮಾಫಿಯಾ ನಡೆಸ್ತಾರೆ, ಎಸ್ಪೆಷಲಿ ಇವ್ರುಗಳು ಟೀಚರ್ಗಳ ಆಗಿದ್ಕೊಂಡು ಹೇಗೆ ಈ ಒಂದು ಮಾಫಿಯಾ ಒಳಗಡೆ ಜಾಯ್ನ್ ಆದ್ರು, ಸ್ಟೂಡೆಂಟ್ಸ್ ಗಳಿಗೆ ಇವರು ಯಾವ ರೀತಿ ರೀಚ್ ಔಟ್ ಆಗ್ತಾ ಇದ್ರು, ಸ್ಟೂಡೆಂಟ್ಸ್ ಗಳು ಯಾವ ರೀತಿ ಇವ್ರ ಹತ್ರ ಸಪ್ಲೈನ ತಗೊಂತಾ ಇದ್ರು, ಒಬ್ರಿಗೊಬ್ರು ನಿಜವಾಗ್ಲೂ ಫೇಸ್ ಟು ಫೇಸ್ ಕನೆಕ್ಟ್ ಆಗ್ತಿದ್ರಾ ಅಥವಾ ಮೀಟ್ ಆಗ್ತಿದ್ರಾ ಇಲ್ವಾ, ಯಾರು ಇವರಿಗೆ ಸಪ್ಲೈ ಕೊಡ್ತಿದ್ರು, ಅಂದ್ರೆ ಟೀಚರ್ಸ್ ಗಳು ಯಾರಿಂದ ಸಪ್ಲೈ ತಗೊಂತಾ ಇದ್ರು, ಎಲ್ಲಿಂದ ನಡೀತಾ ಇತ್ತು ಈ ಒಂದು ವ್ಯವಹಾರ, ಪೊಲೀಸ್ನವರು ಈ ಕೇಸನ್ನ ಹೇಗೆ ಸಾಲ್ವ್ ಮಾಡಿದ್ರು, ಈ ಎಲ್ಲಾ ವಿಚಾರಗಳನ್ನ ಇವತ್ತು ಈ ವಿಡಿಯೋದಲ್ಲಿ ನಾವು ನೋಡೋಣ. ವಿದೌಟ್ ಫರ್ದರ್ ಡ್ಯೂ ಲೆಟ್ಸ್ ಗೆಟ್ ಇನ್ ಟು ಕೇರಳ ಟೀಚರ್ಸ್ ಡ್ರಗ್ ಮಾಫಿಯಾ ಕೇಸ್. ಕೇರಳದಲ್ಲಿ ಒಂದು ಪೆರಂಬ್ರಾ ಬ್ಲಾಕ್ ರಿಸೋರ್ಸ್ ಸೆಂಟರ್ ಅಂತ ಹೇಳ್ಬಿಟ್ಟು, ಅಂದ್ರೆ ಕೇರಳದ ಇನಿಷಿಯೇಟಿವ್ ತಗೊಂಡಿರ್ತಾರೆ ಎಲ್ರಿಗೂ ಎಜುಕೇಶನ್ ಕೊಡಿಸಬೇಕು ಅಂತ ಹೇಳ್ಬಿಟ್ಟು, ಅಲ್ಲಿಗೆ ಒಬ್ರು ಕಾಂಟ್ರಾಕ್ಟ್ ಎಂಪ್ಲಾಯ್ ಆಗಿ ಜಾಯ್ನ್ ಆಗ್ತಾರೆ. ಅವರ ಹೆಸರೇ ಕೀರ್ತನ ಅಂತ ಹೇಳ್ಬಿಟ್ಟು. ಕೀರ್ತನ ಅವರು ಅಲ್ಲಿಗೆ ಸ್ಪೆಷಲಿಸ್ಟ್ ಇನ್ ಸ್ಪೋರ್ಟ್ಸ್ ಇನ್ಸ್ಟ್ರಕ್ಟರ್ ಆಗಿ ಸೇರ್ಕೊಂತಾರೆ. ಆ ಒಂದು ಸಂಸ್ಥೆಗೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂತಾರೆ. ಆದ್ರೆ ಇವ್ರಿಗೊಂದು ಬ್ಯಾಡ್ ಹ್ಯಾಬಿಟ್ ಇರುತ್ತೆ. ಅದೇನಂದ್ರೆ ಡ್ರಗ್ ನ ಇವರು ಕೂಡ ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ. ಡ್ರಗ್ ಇವ್ರು ಕನ್ಸ್ಯೂಮ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಆಕ್ಚುಲಿ ಎಕ್ಸ್ಪೆನ್ಸಿವ್, ಡ್ರಗ್ಸ್ ಆರ್ ಎಕ್ಸ್ಪೆನ್ಸಿವ್. ಸೊ ಇವರಿಗೆ ದುಡ್ಡು ಸಾಕಾಗ್ತಿರೋದಿಲ್ಲ. ಯಾಕೆಂದ್ರೆ ಇವರು ಕಾಂಟ್ರಾಕ್ಟ್ ಎಂಪ್ಲಾಯ್ ಸೇರ್ಕೊಂಡಿರ್ತಾರೆ. ಇವ್ರಿಗೆ ಬರ್ತಿರುವಂತ ಸಂಬಳ 12,000 ಅಷ್ಟೇ. ಇವ್ರ ಜೊತೆಗೆ ಇನ್ನೂ ಇಬ್ರು ಕೊಲೀಗ್ಸ್ ಅಂಡ್ ಫ್ರೆಂಡ್ಸ್ ಇರ್ತಾರೆ. ಒಬ್ಬರ ಹೆಸರು ಕಾವ್ಯ, ಇನ್ನೊಬ್ಬರ ಹೆಸರು ನೀಶ್ಮಾ. ಈ 3 ಜನ ಟೀಚರ್ಸ್ ಗಳು ಡ್ರಗ್ ನ ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ ಇನಿಷಿಯಲ್ ಡೇಸ್ ಅಲ್ಲಿ ಅಂತ ಒಂದು ಮಾಹಿತಿ ಇದೆ. ಇನ್ಫ್ಯಾಕ್ಟ್ ಕೀರ್ತನ ಅವರ ಮೇಲೆ ಒಂದು ಕಂಪ್ಲೇಂಟ್ ಕೂಡ ಹೋಗುತ್ತೆ, ಆದ್ರೆ ಅದನ್ನ ಇಗ್ನೋರ್ ಮಾಡಲಾಗುತ್ತದೆ ಅಂತ ಒಂದು ಮಾಹಿತಿ ಇದೆ. ಕೀರ್ತನ ಮತ್ತೆ ಇವರಿಬ್ರು ಫ್ರೆಂಡ್ಸ್ ಡ್ರಗ್ ನ ಯೂಸ್ ಮಾಡ್ತಿರ್ತಾರೆ. ಆದ್ರೆ ದುಡ್ಡು ಕಮ್ಮಿ ಆಗ್ತಿರುತ್ತೆ. ದುಡ್ಡು ಬೇಕಲ್ಲ, ಈಗ ದುಡ್ಡನ್ನ ದುಡಿಯೋದಕ್ಕೆ ಫಾಸ್ಟ್ ಟ್ರ್ಯಾಕ್ ಆಗಿ ಏನಾದ್ರೂ ಒಂದು ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಇವರಿಗೆ ಯಾರು ಡ್ರಗ್ ನ ಸಪ್ಲೈ ಕೊಡ್ತಿರ್ತಾರಲ್ಲ ಆ ಒಂದು ನೆಟ್ವರ್ಕ್ ಅಲ್ಲಿ ಹೆಡ್ ನ ಕನೆಕ್ಟ್ ಮಾಡ್ಕೊಂತಾರೆ. ಸಮ್ ಹೌ ಥ್ರೂ ಸೋಷಿಯಲ್ ಮೀಡಿಯಾ, ಸಮ್ ಎನಿ ಪ್ಲಾಟ್ಫಾರ್ಮ್, ಡೈರೆಕ್ಟ್ ಆಗಲ್ಲ ಇಂಡೈರೆಕ್ಟ್ ಆಗಿ ಕನೆಕ್ಟ್ ಆದ್ಮೇಲೆ ನಾವು ಈ ಸಂಸ್ಥೆನಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೆಲಸವನ್ನ ತಗೊಂತಾರೆ. ಏನು ಕೆಲಸವನ್ನ ಮಾಡ್ತಿರ್ತಾರೆ ಅಂದ್ರೆ ಇವರು ದುಡ್ಡನ್ನ ಕಲೆಕ್ಟ್ ಮಾಡೋದು. ಒಂದು ದುಡ್ಡನ್ನ ಕಲೆಕ್ಟ್ ಮಾಡೋದು, ಇನ್ನೊಂದು ಯೂಸರ್ಸ್ ನ ಕನೆಕ್ಟ್ ಮಾಡ್ಕೊಳ್ಳೋದು. ಅಂದ್ರೆ ಯೂಸರ್ಸ್ ಜೊತೆಗೆ ಇಂಟರಾಕ್ಟ್ ಮಾಡಿ ನಮ್ಮ ಹತ್ರ ಈ ಒಂದು ಸರ್ವಿಸ್ ಇದೆ, ನಿಮಗೆ ಬೇಕಾದ್ರೆ ತಗೊಳ್ಳಿ ಅನ್ನೋ ರೀತಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ಕನೆಕ್ಟ್ ಮಾಡೋದು. ಇವ್ರ ಜಾಲ ಯಾವ ರೀತಿ ವರ್ಕ್ ಆಗ್ತಿತ್ತು ಅಂತ ಒಂದೊಂದೇ ಪಾಯಿಂಟ್ನ ಹೇಳ್ತೀನಿ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಪೊಲೀಸ್ನವ್ರ ಕೈಯಲ್ಲಿ ತಗ್ಲ ಹಾಕೋಬಾರ್ದು ಅಂತ ಹೇಳ್ಬಿಟ್ಟು ಇವ್ರು ಟ್ರೈ ಮಾಡಿರ್ತಾರೆ. ಅವ್ರು ಮಾಡಿದಂತ ಆ ಒಂದೇ ಒಂದು ಮಿಸ್ಟೇಕ್ ಇಂದ ಇವರ ಪೂರ್ತಿ ಜಾಲ ಆಚೆಗೆ ಬರುತ್ತೆ. ಈ 3 ಜನ ಯಾವಾಗ ಈ ಒಂದು ಸಿಂಡಿಕೇಟ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ, ಆದ್ರೆ ಯಾರಿಗೂ ಸಹ ಡೌಟ್ ಬರ್ತಿರೋದಿಲ್ಲ. ಈ ಸಿಂಡಿಕೇಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ದುಬೈನಲ್ಲಿ ಅಥವಾ ಅಬುದಾಬಿನಲ್ಲಿ ಅಥವಾ ಅರಬ್ ಕಂಟ್ರಿನಲ್ಲಿ ಯಾರೋ ಒಬ್ಬ ಹೆಡ್ ಇದ್ದಾನೆ. ಆ ಹೆಡ್ ಏನು ಮಾಡ್ತಿದ್ದ, ಸಪ್ಲೈ ಮಾಡಿಸ್ತಿದ್ದ. ಈ ಸಪ್ಲೈನ ಇವರು ತೊಗೊಂಬರೋದಕ್ಕೆ ಎಲ್ಲಿಗೆ ಹೋಗ್ತಿದ್ರು ಅಂದರೆ ಮಂಗಳೂರು ಮತ್ತು ಬೆಂಗಳೂರಿಗೆ ಬರ್ತಿದ್ರು ಅಂತ ಒಂದು ಮಾಹಿತಿ ಇದೆ. ಬೇಸಿಕಲಿ ಈ ಟೀಚರ್ಸ್ ಎಲ್ಲ ಬಂದು ಎಲ್ಲಿಂದ, ಕೋಳಿಕೋಡೆಯಿಂದ ಮಂಗಳೂರಿಗೆ ಮತ್ತು ಬೆಂಗಳೂರಿಗೆ ಬರ್ತಿದ್ರು, ಡ್ರಗ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಿದ್ರು. ಇದೊಂದು ದೊಡ್ಡ ನೆಟ್ವರ್ಕ್, ಒಬ್ರು ಇಬ್ರು ಕೆಲಸ ಮಾಡೋದಲ್ಲ. ಇವರು ಬೆಂಗಳೂರಿಗೆ ಮತ್ತು ಮಂಗಳೂರಿಗೆ ಅವಾಗ ಬಂದು ಡ್ರಗ್ನ ತಗೊಂಡು ಹೋಗ್ತಿದ್ರಂತೆ. ಡ್ರಗ್ ಯಾವ ಡ್ರಗ್ ಅಂದರೆ MDMA ಸಿಂಥೆಟಿಕ್ ಡ್ರಗ್ ಅಂತ ಇದೆ ಒಂದು ಮಾಹಿತಿ. ಅದನ್ನ ಇವಾಗ ಸೇಲ್ ಮಾಡ್ಬೇಕಲ್ಲ. ಯಾರು ಮೋಸ್ಟ್ ಯೂಸರ್ಸ್ ಅಂತಂದ್ರೆ ಅವರು ಕಾಲೇಜ್ ಸ್ಟೂಡೆಂಟ್ಸ್ಗಳು. ನೋಡಿ, ವಿದ್ಯಾಭ್ಯಾಸ ಹೇಳ್ಕೊಡ್ಬೇಕಾಗಿರುವಂತ ಟೀಚರ್ಸ್ಗಳೇ ಮಕ್ಕಳಿಗೆ ಈ ಒಂದು ಕೆಟ್ಟ ದಾರಿ ಹಿಡಿಯೋದಕ್ಕೆ ನನ್ನ ಹತ್ರ ಒಂದು ಸೋರ್ಸ್ ಇದೆ, ತಗೊಳ್ಳಿ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಸೇಲ್ ಮಾಡ್ತಿದ್ರು. ಅಂದ್ರೆ ಇವಾಗ ಕೋಳಿಕೋಡೆನಲ್ಲಿ ಇವ್ರ ಹತ್ರ ಡ್ರಗ್ಸ್ ಇದೆ, MDMA. ಆದರೆ ಯಾರಿಗೆ ಸೇಲ್ ಮಾಡಬೇಕು, ಹೇಗೆ ಸೇಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವ ರೀತಿ ಪ್ಲಾನ್ ಮಾಡ್ಕೊತಾರೆ ಅಂದರೆ, ಡ್ರಗ್ಸ್ನ ಮೋಸ್ಟ್ ಕನ್ಸ್ಯೂಮ್ ಮಾಡ್ತಿದ್ದು ಯಾರು ಅಂದರೆ ಕಾಲೇಜ್ ಸ್ಟೂಡೆಂಟ್ಸ್ಗಳು. ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಇವರು ಟೀಚರ್ಸ್ಗಳದ್ದು ಒಂದು ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಇತ್ತಲ್ಲ, ಇನ್ಸ್ಟಾಗ್ರಾಮಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಕನೆಕ್ಟ್ ಆಗ್ತಿದ್ರಂತೆ, ಕೆಲವು ಕ್ವಶನ್ಸ್ಗಳನ್ನ ಕೇಳ್ತಿದ್ರಂತೆ, ಜನರಲ್ ಆಗಿ ಮಾತಾಡ್ತಿದ್ರಂತೆ. ಈ 3 ಜನರಲ್ ಆಗಿ ಮಾತಾಡ್ತಾ ಈ ಥರ ನಮ್ಮ ಹತ್ರ ಒಂದು ಸಪ್ಲೈ ಇದೆ, ನಿಮ್ಗೆ ಏನಾದರೂ ಬೇಕಾ ಅಂತ ಹೇಳ್ಬಿಟ್ಟು ಕೂಡ ಕೇಳಿದ್ರಂತೆ. ಅದಾದ ನಂತರ ಆ ಚಾಟ್ ಎಲ್ಲನೂ ಹೈಡ್ ಮಾಡಿ ಅಥವಾ ಡಿಲೀಟ್ ಮಾಡಿ ಆ ಥರ ಎಲ್ಲ ಮಾಡಿರ್ತಾರೆ. ಯಾವಾಗ ಕೆಲವರಿಗೆ ಸ್ಟೂಡೆಂಟ್ಸ್ಗಳಿಗೆ ಬೇಕು ಅಂತ ಅನ್ಸುತ್ತೋ ಅವಾಗ ಇವ್ರನ್ನ ರೀಚ್ ಔಟ್ ಮಾಡಬೇಕು. ಯಾವ ರೀತಿ ತಗೊಬೇಕು ಅಂದ್ರೆ, ಯಾವುದೇ ಒಂದು ಯೂಸರ್ ಈ ಒಂದು ಡ್ರಗ್ ನ ಖರೀದಿ ಮಾಡಬೇಕು ಅಂದ್ರೆ ಒಂದು ಪ್ರೊಸೀಜರ್ಸ್ ಇದೆ, ಅವ್ರದ್ದೊಂದು ಸೆಟ್ ಆಫ್ ಪ್ರೊಸೀಜರ್. ಆ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಮಾತ್ರನೇ ಅವರಿಗೆ ಡ್ರಗ್ ನ ಸಪ್ಲೈ ಮಾಡೋದು. ಏನ್ ಮಾಡ್ತಿದ್ರು, ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಅಂದ್ರೆ ಈ ಒಂದು ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರು. ಆ ಅಪ್ಲಿಕೇಶನ್ ಎಲ್ಲಿದ್ದು ಅಂತಂದ್ರೆ ದುಬೈನಲ್ಲಿ ಯಾರೋ ಒಬ್ರು ಡೆವಲಪ್ ಮಾಡಿರೋದು, ಅಥವಾ ಇವ್ರಿಗೋಸ್ಕರನೇ ಏನೋ ಒಂದು ಡಮ್ಮಿ ಅಪ್ಲಿಕೇಶನ್ ನ ಡೆವಲಪ್ ಮಾಡಿರೋದು. ಅಲ್ಲಿರುವಂತ ಅಪ್ಲಿಕೇಶನ್ ನ ಇವರು ಡೌನ್ಲೋಡ್ ಮಾಡ್ಕೊಂಡ ನಂತರ ಆ ಅಪ್ಲಿಕೇಶನ್ಸ್ಗಳಲ್ಲಿ ನನಗೆ ಏನು ಬೇಕು, ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಇವ್ರು ಆರ್ಡರ್ ಮಾಡ್ತಿದ್ರು. ಆರ್ಡರ್ ಮಾಡೋದೆಲ್ಲ ಯಾರಿಗೆ ಹೋಗ್ತಿತ್ತು, ಕಿಂಗ್ ಪಿನ್ಗೆ ಹೋಗ್ತಿತ್ತು. ಕಿಂಗ್ ಪಿನ್ ಅಂದರೆ ಲೈಕ್ ದುಬೈನಲ್ಲಿ ಒಬ್ಬ ಈ ಒಂದು ಸಿಂಡಿಕೇಟ್ನ ಯಾರು ರನ್ ಮಾಡ್ತಿದ್ದ ಅವನಿಗೆ ಹೋಗ್ತಿತ್ತು. ಆ ಮೆಸೇಜ್ನ ಇಟ್ಕೊಂಡು ಇನ್ಸ್ಟ್ರಕ್ಷನ್ ಈ ಟೀಚರ್ಸ್ಗಳಿಗೆ ಮತ್ತು ಅಲ್ಲಿ ಏಜೆಂಟ್ಗಳಿಗೆ ಮತ್ತು ಇಲ್ಲಿ ಡೆಲಿವರಿ ಪರ್ಸನ್ಸ್ಗಳಿಗೆ ಈ
ಕೆಲಸವನ್ನ ಅಲ್ಲಿಂದ ಇವನು ಕುತ್ಕೊಂಡು ಮಾಡ್ತಾ ಇದ್ದ. ಇವಾಗ ಒಬ್ಬ ಯೂಸರ್ಸ್ಗೆ ಡ್ರಗ್ ಬೇಕಿದೆ, ಎಷ್ಟು ಬೇಕು ಏನು ಬೇಕು ಅಂತ ಹೇಳ್ಬಿಟ್ಟು ಇವನು ಕಿಂಗ್ ಪಿನ್ಗೆ ಅಲ್ಲಿ ಆ್ಯಪ್ ಥ್ರೂ ಮೆಸೇಜ್ ಮಾಡಿದ್ಮೇಲೆ ದುಡ್ಡನ್ನ ಕಳಿಸು ಅಂತ ಹೇಳ್ಬಿಟ್ಟು ಒಂದು QR ಕೋಡ್ನ ಕಳಿಸ್ತಿದ್ದ. ಯಾರು ದುಬೈಯಿಂದ ಅಥವಾ ಅಬುದಾಬಿಯಿಂದ ಒಬ್ಬ ಕಿಂಗ್ ಪಿನ್ನು ಅವರಿಗೆ QR ಕೋಡ್ನ ಕಳಿಸ್ತಿದ್ದ. ಆ QR ಕೋಡ್ ಯಾರ್ದು ಅಂತಂದ್ರೆ ಈ 3 ಟೀಚರ್ಸ್ಗಳಲ್ಲಿ ಒಬ್ರದು, ಅವರ ಹೆಸರೇ ಕೀರ್ತನ ಅಂತ ಹೇಳ್ಬಿಟ್ಟು. ಮೋಸ್ಟ್ಲಿ ಕೀರ್ತನ ಅವರ QR ಕೋಡ್ನೇ ಮೋಸ್ಟ್ ಆಫ್ ದ ಯೂಸರ್ಸ್ಗೆ ಶೇರ್ ಮಾಡಿರೋದು ಆ ಒಬ್ಬ ಕಿಂಗ್ ಪಿನ್ ಅಥವಾ ಏಜೆಂಟ್, ಮೇನ್ ಏಜೆಂಟ್. ಯಾವಾಗ QR ಕೋಡ್ನ ಇವ್ರಿಗೆ ಶೇರ್ ಮಾಡ್ತಾರೋ, ಪೇಮೆಂಟ್ ಯಾವಾಗ ಆಗುತ್ತೋ, ಪೇಮೆಂಟ್ ಆದ ತಕ್ಷಣ ಇವರಿಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ, ಇವ್ರಿಗೆ ಪೇಮೆಂಟ್ ಆಯ್ತು ಅಂತ ಹೇಳ್ಬಿಟ್ಟು ಕಿಂಗ್ ಪಿನ್ ಹೇಳ್ತಾರೆ. ಕಿಂಗ್ ಪಿನ್ ಅವಾಗ ಏನ್ ಮಾಡ್ತಾನೆ, ಇವ್ರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾನೆ. ಯಾರಿಗೆ? ಇನ್ನೊಬ್ಬ ಏಜೆಂಟ್ಗೆ ಡೆಲಿವರಿ ಪಾರ್ಟ್ನರ್ನ ಇಟ್ಕೊಂಡಿರ್ತಾರೆ. ಯಾರು ಡೆಲಿವರಿ ಪಾರ್ಟ್ನರ್ ಅಂದ್ರೆ ಈಗ ಸ್ವಿಗ್ಗಿ, ಝೊಮ್ಯಾಟೊ ಈ ತರ ಒಂದಷ್ಟು ತುಂಬಾ ಫೇಮಸ್ ಫುಡ್ ಡೆಲಿವರಿ ಆಗಿರ್ಬೋದು, ಬೇರೆ ಒಂದಷ್ಟು ಗ್ರಾಸರಿ ಡೆಲಿವರಿ ಆಗಿರ್ಬೋದು, ಈ ತರ ಡೆಲಿವರಿ ಪೀಪಲ್ಗಳಲ್ಲಿ ಕೆಲವ್ರನ್ನ ಇವರು ಈ ಒಂದು ಸಿಂಡಿಕೇಟ್ ಒಳಗಡೆ ಸೇರಿಸ್ಕೊಂಡಿರ್ತಾರೆ. ತುಂಬಾ ಸೀನಿಯರ್ ಇರ್ತಾನೆ, ಎಲ್ಲ ಲೊಕೇಶನ್ ಗೊತ್ತಿರುತ್ತೆ, ಅಂತ ವ್ಯಕ್ತಿನೇ ಇವರು ಸಿಂಡಿಕೇಟ್ ಒಳಗಡೆ ಸೇರಿಸ್ಕೊಂಡಿರ್ತಾರಂತೆ. ಇವರ ಡೆಲಿವರಿ ಸ್ಟೈಲ್ ಹೇಗಿತ್ತು ಅಂತ ಕೇಳಿದ್ರೆ ನೀವೇ ಆಶ್ಚರ್ಯ ಆಗ್ತೀರಾ. ಈಗ ಯೂಸರ್ಸ್ ಆರ್ಡರ್ ಮಾಡಿದ್ದಾರೆ, ಪೇಮೆಂಟ್ ಮಾಡಿದ್ದಾರೆ, ಈಗ ಈ ವಸ್ತುನ ಡೆಲಿವರಿ ಮಾಡಬೇಕು. ಡೆಲಿವರಿ ಏನಾದರೂ ಡೈರೆಕ್ಟ್ ಆಗಿ ಮಾಡಿದ್ರೆ ಫೇಸ್ ಟು ಫೇಸ್ ನೋಡ್ತಾರೆ, ಫೇಸ್ ಟು ಫೇಸ್ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ಅವನು ತಗ್ಲಾಕೊಂಡೆ, ಯಾರು ಯೂಸರ್ ತಗ್ಲಾಕೊಂಡ್ರೆ ಇವನು ತಗ್ಲಾಕೊಂತಾರೆ, ಇವನು ತಗ್ಲಾಕೊಂಡ್ರೆ ಓಲ್ ನೆಟ್ವರ್ಕ್ ಅಲ್ಲಿ ಇರೋರೆಲ್ಲ ತಗ್ಲಾಕಂತಾರೆ ಅಂತ ಹೇಳ್ಬಿಟ್ಟು ಇವನು ಏನ್ ಮಾಡ್ತಾರೆ, ಡೆಲಿವರಿ ಪಾರ್ಟ್ನರ್ಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಈ ಒಂದು ಬಾಕ್ಸ್ನ ಅಥವಾ ಈ ಒಂದು ಪಾರ್ಸಲ್ನ ತಗೊಂಡು ಹೋಗ್ಬಿಟ್ಟು ನೀವು ಇಂಥ ಒಂದು ಯಾವುದೋ ಒಂದು ಕಾಮನ್ ಪ್ಲೇಸ್ಗಳಲ್ಲಿ ಅದ್ರ ಹಿಂದೆ ಏನೋ ಯಾವುದೋ ಒಂದು ಪೋಲ್ ಹತ್ರ ಯಾವುದೋ ಒಂದು ಅಂಗಡಿ ಹಿಂದೆ ಈ ಥರ ಪ್ಲೇಸ್ಗಳಲ್ಲಿ ಹೋಗಿ ಇಟ್ಬಿಟ್ಟು ಬರಬೇಕಾದ್ರೆ ಅಲ್ಲಿದೊಂದು ಗೂಗಲ್ ಲೊಕೇಶನ್ನ ನಮಗೆ ಕಳಿಸು, ವಾಟ್ಸಪ್ಪಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ನೆಟ್ವರ್ಕಲ್ಲಿ ಕಳಿಸು ಅಂತ ಹೇಳ್ಬಿಟ್ಟು ಆತ ಯಾವಾಗ ಅಲ್ಲಿ ಇಟ್ಬಿಟ್ಟು ವಾಪಸ್ಸು ಅವನು ಬೇರೆ ಕಡೆ ಹೋಗ್ತಾನೋ ಅದಾದ ನಂತರ ಈ ಒಂದು ಲೊಕೇಶನ್ನ ಅವ್ರೇನು ಮಾಡ್ತಿದ್ರು, ಯೂಸರ್ಸ್ಗೆ ಕಳಿಸ್ತಿದ್ರು. ಯೂಸರ್ ಹೋಗ್ಬಿಟ್ಟು ಆ ಒಂದು ಲೊಕೇಶನಲ್ಲಿ ಈ ಒಂದು ಪಾರ್ಸಲ್ ಇದೆ ಅಂತ ಹೇಳ್ಬಿಟ್ಟು ಅವ್ನು ತಗೊಂತಿದ್ದ. ಅಲ್ಲಿ ಯಾರಿಗೂ ಗೊತ್ತೇ ಆಗ್ತಿರಲಿಲ್ಲ ಈ ಜಾಗದಲ್ಲಿ ಈ ಥರ ಒಂದು ಪಾರ್ಸಲ್ ಇದೆ ಅಂತ ಹೇಳ್ಬಿಟ್ಟು ಅವ್ನು ತಗೊಂಡು ಅವ್ನು ಕನ್ಸ್ಯೂಮ್ ಮಾಡ್ತಿದ್ದ. ಈ ಒಂದು ನೆಟ್ವರ್ಕು ನೋಡಿ, ಯೂಸರ್ಸ್ಗೆ ಈ ಒಂದು ಸರ್ವಿಸ್ ಇದೆ ಅಂತ ತಿಳಿಸಿದಾರು ಈ ಟೀಚರ್ಸ್ಗಳು. ಯಾವ ರೀತಿ ಸೋಷಿಯಲ್ ಮೀಡಿಯಾ ಮುಖಾಂತರ ಒಂದ್ಸಲ ಸರ್ವಿಸ್ ಇದೆ ಅಂತ ಗೊತ್ತಾದ್ಮೇಲೆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂತಾರೆ. ಡೌನ್ಲೋಡ್ ಮಾಡಿಕೊಂಡು ಕಿಂಗ್ ಪಿನ್ ಅಥವಾ ಏಜೆಂಟ್ಸ್ಗಳು ಇದಾರಲ್ಲ ಬೇರೆ ಕಂಟ್ರಿಗಳಲ್ಲಿ, ಅವರಿಗೆ ಮೆಸೇಜ್ ಹೋಗುತ್ತೆ. ಅವರು ಇಲ್ಲಿರುವಂಥ ಒಂದು ಡೆಲಿವರಿ ಸರ್ವಿಸ್ ಆಗಿರ್ಬೋದು, ಫಿನಾನ್ಷಿಯಲ್ ಸರ್ವಿಸ್ ಆಗಿರ್ಬೋದು, ಮತ್ತೆ ಕೆಲವು ಏಜೆಂಟ್ಸ್ಗಳಾಗಿರ್ಬೋದು ಕಮ್ಯುನಿಕೇಟ್ ಮಾಡಿ ಈ ಒಂದು ಜಾಲದಲ್ಲಿ ಈ ಒಂದು ಸಿಂಡಿಕೇಟ್ನ ನಡೆಸ್ತಾ ಇದ್ರು. ಈಗ ಪೊಲೀಸ್ನವ್ರಿಗೆ ಯಾವ ರೀತಿ ಕ್ಲೂ ಸಿಕ್ತು ಅಂತ ನೀವು ಕೇಳೋದಾದ್ರೆ, ಬೇಸಿಕಲಿ ಆ ಒಂದು ಪ್ಲೇಸಲ್ಲಿ ಡ್ರಗ್ ಅನ್ನೋದು ಜಾಸ್ತಿ ಆಗ್ತಿರುತ್ತೆ. ಅಂದ್ರೆ ಲೈಕ್ ಸ್ಟೂಡೆಂಟ್ಸ್ಗಳೆಲ್ಲ ಕನ್ಸಂಪ್ಷನ್ ಮಾಡ್ತಿರೋದು ತುಂಬಾ ಜಾಸ್ತಿ ಆಗ್ತಿರುತ್ತೆ. ಅದು ಪೊಲೀಸ್ನವ್ರ ಕಣ್ಣಿಗೆ ಬಿದ್ದಿರುತ್ತೆ. ಹೇಗಾದ್ರೂ ಮಾಡಿ ಹಿಡಿಬೇಕಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಒಬ್ಬ ಯೂಸರ್ ಯಾರೋ ಒಬ್ಬ ಯೂಸ್ ಮಾಡ್ತಿರ್ತಾನಲ್ಲ ಆ ಯೂಸರ್ನ ಕಂಡುಹಿಡಿತಾರೆ. ಆ ಯೂಸರಿಂದ ಏನು ಮಾಡ್ತಾರೆ, ಇಲ್ಲಿ 2 ಥರ ಇದೆ. ಒಬ್ಬ ಡೆಲಿವರಿ ಪರ್ಸನ್ನ ಹಿಡಿತಾರೆ, ಇನ್ನೊಬ್ರು ಯೂಸರ್ನ ಹಿಡಿತಾರೆ ಅನ್ನುವಂಥ ಮಾಹಿತಿ ಇದೆ. ಯೂಸರ್ನ ಹಿಡಿದ ಮೇಲೆ ಏನು ಮಾಡ್ತಾರೆ, ಆ ಯೂಸರ್ ಯಾವ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದ, ಯಾರಿಗೆ ಪೇಮೆಂಟ್ ಮಾಡ್ತಿದ್ದ ಎಲ್ಲವನ್ನು ಕಲೆಕ್ಟ್ ಮಾಡ್ಕೊತಾರೆ. ಡೇಟ್ನ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟ್ಯಾಕ್ಟ್ ಮಾಡಿರ್ತಾರಲ್ಲ ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊತಾರೆ. ಇವರೆಂತ ಬುದ್ಧಿವಂತರು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗಾದ್ರೂ ಪಿನ್ ಮಾಡಿದ್ರೆ ಅದನ್ನ ಹೈಡ್ ಮಾಡಿಬಿಡ್ತಿದ್ರು, ಅಥವಾ ಏನೋ ಲೈಕ್ ಡಿಲೀಟ್ ಮಾಡೋದು, ಬೇರೆ ಬೇರೆ ಅಕೌಂಟ್ಸ್ಗಳನ್ನ ಕ್ರಿಯೇಟ್ ಮಾಡೋದು, ಈ ಥರ ಎಲ್ಲ ಆಟ ಆಡ್ತಿದ್ರು. ಸೊ ಅಷ್ಟು ಈಸಿ ಇರಲಿಲ್ಲ ಪೊಲೀಸ್ನವರಿಗೆ ಕಂಡುಹಿಡಿಯೋದು. ಆದರೆ ಒಂದೇ ಒಂದು ಈಸಿಯೆಸ್ಟ್ ಕ್ಲೂ ಯಾವುದು ಸಿಕ್ತು ಅಂದರೆ ಆ ಒಂದು QR ಕೋಡ್. ಇವರು ಪೇಮೆಂಟ್ಗೋಸ್ಕರ QR ಕೋಡ್ ಕೊಟ್ಟಿರ್ತಾರಲ್ಲ, ಆ QR ಕೋಡ್ ಬಂದು ಇಂಡಿಯನ್ QR ಕೋಡ್. ಅದು ಎಸ್ಪೆಷಲಿ ಈ ಲೇಡಿ ಇದರಲ್ಲ ಕೀರ್ತನ, ಅವರ QR ಕೋಡ್. ಕೀರ್ತನ ಅಕೌಂಟಿಗೆ ಯಾವಾಗ 5,000ದಿಂದ 90,000 ಅಥವಾ 1,00,000ವರೆಗೂ ಇವ್ರದ್ದೇನು ದುಡ್ಡು ಬರ್ತಿತ್ತು, ಆ ದುಡ್ಡನ್ನ ತೆಗೆದ್ಬಿಟ್ಟು ಇವರ ಫ್ರೆಂಡ್ ಕಾವ್ಯ ಮತ್ತೆ ನೀಶ್ಮಾ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಿದ್ರು ವಿದಿನ್ 1 lakhs ಒಳಗಡೆ. ಜಾಸ್ತಿ ಟ್ರಾನ್ಸಾಕ್ಷನ್ ಆದರೆ ಬ್ಯಾಂಕಿಗೆ ಅಲರ್ಟ್ ಹೋಗುತ್ತೆ, ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವರು ಜಸ್ಟ್ 1 ಲಕ್ಷದ ಒಳಗಡೆ ಏನೇನು ದುಡ್ಡು ಬರುತ್ತೋ ಅದನ್ನೆಲ್ಲ ಇವರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಮತ್ತೆ ಅವರಿಂದ ಏಜೆಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡೋದು, ಈ ತರ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ರು. ಈಗ ಆ QR ಕೋಡ್ನ ಕೊಟ್ಟಿದ್ರಲ್ಲ ಯೂಸರ್ಸ್ಗೆ, ಆ ಒಂದು QR ಕೋಡ್ನ ಇಟ್ಕೊಂಡು ಆಧಾರವಾಗಿ ಇಟ್ಕೊಂಡು ಕೀರ್ತನ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ್ಮೇಲೆ ಅವ್ರನ್ನ ಕಸ್ಟಡಿಗೆ ತಗೊಂಡು ಕೇಳಿದಾಗ ಪ್ರಶ್ನೆನ ನನಗೆ ಗೊತ್ತಿಲ್ಲ ಅಂತಾರೆ. ಪೊಲೀಸ್ನವ್ರಿಗೆ ಇನ್ನೊಂದು ಡೌಟ್ ಯಾವ ರೀತಿ ಬರುತ್ತೆ ಅಂದರೆ, ಇವ್ರುಗಳಿಗೆ ಸಂಬಳ ಇದ್ದಿದ್ದು ಬರೀ 12,000, ಕಾಂಟ್ರಾಕ್ಚುಯಲ್ ಎಂಪ್ಲಾಯಿಯಾಗಿ ವರ್ಕ್ ಮಾಡ್ತಾ ಇರ್ತಾರೆ, 12,000 ಇರುತ್ತೆ. ಆದರೆ ಇವರು ಲೈಫ್ ಸ್ಟೈಲ್ ನೋಡಿದ್ರೆ ಒಳ್ಳೆ ಲಕ್ಸುರಿ ಕಾರಲ್ಲಿ ಬರೋದು, ಫಾರಿನ್ ಟ್ರಿಪ್ಸ್ಗಳನ್ನ ಹೊಡೆಯೋದು, ಫುಲ್ ಲೈಫ್ ಸ್ಟೈಲೇ ಬದಲಾಗ್ಬಿಟ್ಟಿರುತ್ತೆ. ಅದನ್ನ ಆಧಾರವಾಗಿ ಇಟ್ಕೊಂಡು ಸಹ ಇವ್ರ ಮೇಲೆ ಡೌಟ್ ಪಟ್ಟು ಪೊಲೀಸ್ನವರು ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಕರ್ಕೊಂಡು ಹೋದ್ಮೇಲೆ ಆಕೆ ಒಪ್ಕೊಳ್ಳದೇ ಇರೋ ಕಾರಣಕ್ಕೆ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅವರ ಅಕೌಂಟಲ್ಲಿ ಈ ರೀತಿ ಒಂದಷ್ಟು ಟ್ರಾನ್ಸಾಕ್ಷನ್ಗಳು ಆಗಿದೆ ಅಂತ ಹೇಳ್ಬಿಟ್ಟು. ಟ್ರಾನ್ಸಾಕ್ಷನ್ಗಳು ಆಗಿದೆ ಸತ್ಯ, ಆದರೆ ಯಾರ ಜೊತೆಗೆ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿದಾಗ ಅವರ ಕೊಲೀಗ್ಸ್ ಯಾರು ಕಾವ್ಯ ಅವರು ಕೂಡ ಒಪ್ಕೊಳ್ಳೋದಿಲ್ಲ. ಮತ್ತೆ ಅವರ ಒಂದು ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ನ ಚೆಕ್ ಮಾಡಿದಾಗ ಇಷ್ಟೊಂದು ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಿದೆ, ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ದುಡ್ಡು ಕೇಳಿದಾಗ
ಅವರು ಕೂಡ ತಗಲಾಕೊಂತಾರೆ. ಅದಾದ್ಮೇಲೆ ನೀಶ್ಮನು ಸಹ ಇವರ ಒಂದು ಗುಂಪಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ಇವರು 3 ಜನರನ್ನು ಕೂಡ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಸೊ ಈ ಒಂದು ಕೇಸು ಇಡೀ ಕೇರಳದಲ್ಲಿ ಇವಾಗ ಫೇಮಸ್ ಆಗ್ತಿದೆ. ಕಾಲೇಜು ಸ್ಕೂಲ್ಗಳಲ್ಲಿ ಇಂಥ ಟೀಚರ್ಸ್ಗಳು ಇರೋದೇ ವಿದ್ಯಾಭ್ಯಾಸವನ್ನ ಹೇಳ್ಕೊಡೋದಕ್ಕೆ ಮಕ್ಕಳಿಗೆ. ಆದರೆ ಟೀಚರ್ಸ್ಗಳೇ ಈ ಒಂದು ಮಾಫಿಯಾದಲ್ಲಿ, ಈ ಒಂದು ಸಿಂಡಿಕೇಟಲ್ಲಿ ಇನ್ವಾಲ್ವ್ ಆಗಿ ಡ್ರಗ್ಸ್ಗಳನ್ನ ಮಾರ್ತಿದ್ರು, ಅಂದರೆ ಸ್ಟೂಡೆಂಟ್ಸ್ಗಳ ಲೈಫ್ನೇ ಹಾಳು ಮಾಡ್ತಿದ್ರು. ಅಂದರೆ ನೀವು ಥಿಂಕ್ ಮಾಡಿ, MDMA ಅಂತ ಹೇಳ್ತಾರಲ್ಲ, ಸಿಂಥೆಟಿಕ್ ಡ್ರಗ್. ಅದು ಬೇಸಿಕಲಿ ಅದ್ರ ಬ್ಯಾಕ್ಗ್ರೌಂಡ್ ಏನಂದರೆ ನಿಮಗೆ ಮಾರ್ಫಿನ್ ಅಂತ ಕೊಡ್ತಾರೆ. ಲೈಕ್ ಏನಾದರೂ ಇಂಜುರಿ ಆದಾಗ, ಏನಾದರೂ ಪ್ರಾಬ್ಲಮ್ ಆದಾಗ, ಅಥವಾ ತುಂಬ ಪೇನ್ ಕಿಲ್ಲರ್ ಕೈಂಡ್ ಆಫ್ ಥಿಂಗ್. ಆ ಮಾರ್ಫಿನ್ ಯಾವ ರೀತಿ ವರ್ಕ್ ಆಗುತ್ತಲ್ಲ, ಆ ಒಂದು ಬೇಸಿಸಲ್ಲೇ ಇದು ಮಾಡಿರೋದು. ಕೆಲವು ಸ್ಟೂಡೆಂಟ್ಸ್ಗಳಿಗೆ ಗೊತ್ತೇ ಇರೋದಿಲ್ಲ ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಕೆಲವರು ತುಂಬ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಫಸ್ಟ್ ಟೈಮ್ ಕೆಲವ್ರ ಹತ್ರ ಟ್ರೈ ಮಾಡ್ತಾರೆ, ಇನ್ನೊಬ್ರು ಫ್ರೆಂಡ್ ಸರ್ಕಲ್ ಅಂತ ಟ್ರೈ ಮಾಡ್ತಾರೆ. ನೋಡಿ, ಅದಕ್ಕೆ ನಿಮ್ಮ ಸರ್ಕಲ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ನೀವು ಯಾರ ಜೊತೆ ಸಹವಾಸ ಮಾಡ್ತೀರಾ, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀರಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು. ನೀವೇನು ಮಾಡಲಿಲ್ಲ ಅಂದ್ರೂ ಸಮ್ ಟೈಮ್ ದೇ ವಿಲ್ ಪುಷ್ ಯು, ಟ್ರೈ ಮಾಡಿ ಏನಿಲ್ಲ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿಸ್ತಾರೆ. ಆ ಒಂದು ಜಾಲದ ಒಳಗಡೆ ನೀವೇನಾದರೂ ಬಿದ್ರಿ ಅಂದರೆ ಅದರಿಂದ ಆಚೆಗೆ ಬರೋಕ್ಕೆ ಅಸಾಧ್ಯ. ಸೊ ಬೇಸಿಕಲಿ ಅಂತ ಫ್ರೆಂಡ್ ಸರ್ಕಲ್ ಜೊತೆಗೆ ಇರೋಕೆ ಹೋಗ್ಬೇಡಿ, ಅಷ್ಟೇ ನನ್ನ ಒಂದು ಇನ್ಪುಟ್ಟು. ಸೊ ಓವರಾಲ್ ಇದಾಗಿತ್ತು ಕೇರಳದ ಕೋಳಿಕೋಡಿನಲ್ಲಿ ನಡೆದಂಥ ಒಂದು ಡ್ರಗ್ ಮಾಫಿಯಾ ಸಿಂಡಿಕೇಟ್ನ ಪೊಲೀಸ್ನವರು ಕಂಡಿಡಿದಂಥ ಈ ಒಂದು ಸ್ಟೋರಿ. ಸೊ ನಿಮ್ಗೇನು ಅನಿಸ್ತು ಕಮೆಂಟ್ ಮಾಡಿ. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.